ಪಾಕಿಸ್ತಾನದ ಉಗ್ರಗಾಮಿಗಳು ಗುಲಾಮದಲ್ಲಿ ಧರ್ಮವನ್ನು ಕೇಳಿ ನಮ್ಮ ಭಾರತೀಯ ನಾಗರಿಕೆ ಅನ್ಯಾಯವಾಗಿ ಅವರ ಜೀವವನ್ನು ತೆಗೆದ ಕಾರಣಕ್ಕಾಗಿ ನಮ್ಮ ಭಾರತದ ವೀರ ಸೈನಿಕರು ಮತ್ತು ದಿಟ್ಟ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆ ಗಂಟೆ ಅಂತ ಒಂದು ಘೋರವನ್ನು ಅವರ ಆತಂಕವಾದಿಗಳ ನೆಲೆಗಳನ್ನು ಧ್ವಂಸ ಮಾಡುವುದರ ಮುಖಾಂತರ ಪಾಕಿಸ್ತಾನಕ್ಕೆ ಅಲ್ಲ ಇಡೀ ಜಗತ್ತಿಗೆ ಒಂದು ಭಾರತ ಸೈನ್ಯದ ವೀರ ಯೋಧರ ಶಕ್ತಿ ಏನಂಬುದನ್ನ ನಮ್ಮ ಭಾರತ ಇಡೀ ಜಗತ್ತಿಗೆ ತೋರಿಸಿಕೊಟ್ಟಿದೆ. ಹಾಗಾಗಿ ಇವತ್ತು ನಮ್ಮ ಯಾರು ನಮ್ಮ ದೇಶದ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದಿರೋ ಅದೇ ನಮ್ಮ ವೀರ ಯುವತಿಯರ ವೀರ ಯೋಧದ ನಮ್ಮ ಮಹಿಳೆಯರ ಸಿಂಧೂರದ ಫಲವಾಗಿ ಆ ಪಾಕಿಸ್ತಾನದ 106 ಆತಂಕವಾದಿಗಳ ಸಿಂಧೂರವನ್ನು ಅಳಿಸ್ತಕ್ಕಂಥ ಕೆಲಸ ಸಿಂಧೂರ ಆಪರೇಷನ್ ಸಿಂಧೂರ ಮುಖಾಂತರ ಇವತ್ತು ಭಾರತವನ್ನು ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದೆ. ಇನ್ನು ಮುಂದೆ ಭಾರತ ನಮ್ಮ ದೇಶದಲ್ಲಿ ಆತಂಕವಾದಿಗಳನ್ನ ಬಿಟ್ಟರೆ ಇನ್ನು ಮುಂದೆ ಸುಮ್ಮನೆ ಕೂಡುವುದಿಲ್ಲ. ನೀವು ನಮ್ಮ ಧರ್ಮವನ್ನು ಕೇಳಿ ಹೊಡೆದರೆ ನಾವು ನಿಮ್ಮ ಮನೆಯನ್ನು ಹೋಗಿ ಹೊಡೆಯುವ ಎಂಬ ಸಂದೇಶವನ್ನ ನಮ್ಮ ಭಾರತೀಯ ಕೊಟ್ಟಿದ್ದಾರೆ. ಹಾಗಾಗಿ ಭಾರತ ಸೈನಿಕರನ್ನು ಪಾಕಿಸ್ತಾನದ ಮೇಲೆ ಏನು ಯಶಸ್ವಿಯಾಗಿ ಒಂದು ಬೇಡವನ್ನು ತೀರಿಸಿಕೊಂಡಿದ್ದಾರೆ. ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವ ಮುಖಾಂತರ ಇಡೀ ಜಗತ್ತಿಗೆ ಭಾರತ ಸೈನಿಕರ ಭಾರತ ವೀರ ಯೋಧರ ಶಕ್ತಿಯನ್ನು ತೋರಿಸಿಕೊಟ್ಟಿದ್ದಕ್ಕಾಗಿ ಇವತ್ತ ಇಡೀ ಭಾರತ ದೇಶದಿಂದ ನಮ್ಮ ಆಪರೇಷನ್ ಸಿಂಧೂರದ ವಿಜಯೋತ್ಸವವಾಗಿ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ವೀರ ಯೋಧರಿಗೂ ಮಾಜಿ ಸೈನಿಕರಿಗೂ ಮತ್ತು ಮಹಿಳೆಯರಿಗೂ ಕಾಲೇಜು ಬಂಧುಗಳು ಎಲ್ಲರಿಗೂ ನನ್ನ ಪರವಾಗಿ ಮತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.